ಜೊತೆಗೆ ಎಲ್ಲ ಮಾನ್ಯ ಸಚಿವರುಗಳು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಇದೀಗ ಮಾನ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸ್ವಾಗತಿಸ್ತಾ ಇದ್ದಾರೆ. ಇದೀಗ ಮಾನ್ಯ ಆರೋಗ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ವಿಷಾದ ತೋರಿಸುವ ಮೂಲಕ ಈ ವಿನೂತನವಾಗಿರತಕ್ಕಂಥ ಆರೋಗ್ಯ ಸೇತು ದೂರದ ಹಳ್ಳಿಗೂ ಹತ್ತಿರದ ರೀತಿಯ ಆರೋಗ್ಯ ಇಲಾಖೆಯ ವಿನೂತನ ಆರೋಗ್ಯ ಸೇತು ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಆರೋಗ್ಯ ಸೇತು ಕಾರ್ಯಕ್ರಮದಲ್ಲಿ ಸಂಚಾರಿ ಆರೋಗ್ಯ ಘಟಕಗಳ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದು. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಘೋಷಣೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸೇವೆ ಕೊಡಲಿಕ್ಕೆ ಆಗ್ತಾ ಇಲ್ಲ, ಸಂಪರ್ಕ ತೊಂದರೆ ಇದೆ ಅಂತ ಕಡೆಗಳಲ್ಲಿ ಅಂತ ಜನರಿಗೆ ಆರೋಗ್ಯ ಸೇವೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು. ಹಿಂದೆ ನಾವು ಆಂಬುಲೆನ್ಸ್ಗಳನ್ನ ಮಾಡ್ತಾ ಇದ್ದೋ. ಆಂಬುಲೆನ್ಸ್ಗಳಿಗೆ 2,09,000 ರೂಪಾಯಿ ಖರ್ಚು, 90,000 ರೂಪಾಯಿ ಖರ್ಚಾಯಿತು. 2.9 2,90,000 ರೂಪಾಯಿಗಳು ಖರ್ಚಾಗ್ತಾ ಇತ್ತು. ಇದನ್ನು ಮಾಡಿರೋದ್ರಿಂದ 1,60,000 ರೂಪಾಯಿ ಖರ್ಚಾಗ್ತದೆ. ಅಂದ್ರೆ ಸುಮಾರು ಅರ್ಧದಷ್ಟು ಕಡಿಮೆ ಆಗ್ತದೆ ಖರ್ಚು. ಜೊತೆಗೆ ಸೇವೆ ಜಾಸ್ತಿ ಆಗ್ತದೆ. ಒಬ್ಬ ಡಾಕ್ಟರ್ ಇರ್ತಾರೆ, ಒಬ್ಬರು ಟೆಕ್ನಿಷಿಯನ್ ಇರ್ತಾರೆ, ಒಬ್ಬರು ನರ್ಸ್ ಇರ್ತಾರೆ, ಮತ್ತೆ ತಪಾಸಣೆ ಮಾಡ್ತಕ್ಕಂಥದ್ದು ಕೂಡ ನಡೀತದೆ. ತಪಾಸಣೆ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಿಂದ ಇದು ಸಾಮಾನ್ಯವಾಗಿ ದೂರದ ಊರುಗಳಿಗೆ ಇಲ್ಲಿ ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ. ಆಮೇಲೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇದನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಆರೋಗ್ಯ ಇಲಾಖೆಯವರು ಈ ಹೊಸ ಹೆಚ್ಚು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರ ಉಪಯೋಗ ಆಗಲಿ ಅಂತಕ್ಕಂಥದ್ದು, ಯಾವ ಜನರಿಗೆ ಆರೋಗ್ಯ ಸೇವೆಯಿಂದ ವಂಚಿತರಾಗಿದ್ದಾರೆ ಆ ಜನರು ಈ ಆರೋಗ್ಯ ಇದರ ಲಾಭವನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಆರೋಗ್ಯ ಇಲಾಖೆಯವರು ಇಂಥ ಒಂದು ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಆರೋಗ್ಯ ಸೇತು ಅಂತ ಏನು ನಾವು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೇವೆ, ಇದು ನಮ್ಮ ರಾಜ್ಯದಲ್ಲಿ ಸರ್ 89 ಈ ತರದ ವಾಹನಗಳನ್ನ ನಾವು ಮೊಬೈಲ್ ಮೆಡಿಕಲ್ ಯೂನಿಟ್ ಅನ್ನ ನಾವು ಇವತ್ತಿನ ದಿವಸ ಸಂಚಾರಿ ಆರೋಗ್ಯ ಘಟಕ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 81 ಗಾಡಿಗಳು ಇದು ಎಲ್ಲೆಲ್ಲಿ ಈ ಬೆಟ್ಟ ಗುಡ್ಡ ಇರುವಂಥ ಪ್ರದೇಶಗಳು ಅಥವಾ ಸಂಪರ್ಕಕ್ಕೆ ಬರದೇ ಇರತಕ್ಕಂಥ ಗ್ರಾಮಗಳು ಮತ್ತು ದುರ್ಗಮ ಇರುವಂಥ ಗ್ರಾಮಗಳು ಅಂಥ ಪ್ರದೇಶಗಳಿಗೆ ಎಲ್ಲಿ ಅವರಿಗೆ ನಾವು ನಮ್ಮ ಆರೋಗ್ಯ ಸೇವೆಗಳನ್ನು ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ನಮ್ಮ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಆರೋಗ್ಯ ಕ್ಷೇಮ ಕೇಂದ್ರಗಳು ಸಂಪರ್ಕಕ್ಕೆ ಸಿಗದೇ ಇರತಕ್ಕಂಥ ಪ್ರದೇಶಗಳಿಗೆ ಅಲ್ಲಿಗೆ ನಮ್ಮ ಆರೋಗ್ಯ ಸೇವೆಗಳನ್ನ ಊರಿಗೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆರೋಗ್ಯ ಸೇತು ಕಾರ್ಯಕ್ರಮವನ್ನ ತಮ್ಮ ನೇತೃತ್ವದಲ್ಲಿ ಒಂದು ಚಾಲನೆ ನೀಡ್ತಾ ಇದ್ದೇವೆ. ಇದು 81 ಗಾಡಿಗಳು, ಇದು ಬೊಲೆರೋ ಮತ್ತು ಈ ರೀತಿಯಾದಂಥ ಗಾಡಿಗಳು ಏನು ಬೆಟ್ಟ ಗುಡ್ಡ ಮತ್ತು ಕೆಟ್ಟ ರಸ್ತೆಗಳಿರುವಂಥ ಪ್ರದೇಶಗಳು ಎಲ್ಲೇ ಇದ್ರೂ ಕೂಡ, ಅದು ಸಂಪರ್ಕದ ಸಮಸ್ಯೆ ಇರುವಂಥ ಪ್ರದೇಶಗಳು ಎಲ್ಲೇ ಇದ್ರೂ ಕೂಡ ಅಂಥ ಕಡೆ ಹೋಗುವಂಥ ಗಾಡಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತು ಇದರಲ್ಲಿ ಒಬ್ಬರು ವೈದ್ಯರು, ಒಬ್ಬರು ನರ್ಸು ಮತ್ತು ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. ಅವರು ಯಾವ್ಯಾವ ಗ್ರಾಮಗಳಿಗೆ ಯಾವ್ಯಾವ ದಿವಸ ಹೋಗ್ತಾರೆ ಅಂತ ಪೂರ್ವ ನಿಗದಿ ಆಗಿರ್ತದೆ.
ಅಂತ ದಿವಸಕ್ಕೆ ಇಂಥ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಅಂತ ಅದು ನಾವು ತೀರ್ಮಾನ ಮಾಡಿರ್ತೇವೆ. ಅಲ್ಲಿ ಹೋಗಿ ಅವರು ಅಲ್ಲಿ ತಪಾಸಣೆಯನ್ನ ಮಾಡಿ ಪರೀಕ್ಷೆಗಳು ಮಾಡ್ತಕ್ಕಂಥದ್ದು ಕೂಡ ಮಾಡಿಕೊಟ್ಟಿದ್ದೇವೆ ಸರ್. ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಕಿಟ್ಸ್ ಕೂಡ ಕೊಟ್ಟಿರ್ತೀವಿ. ಏನೇನು ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಏನಾದರೂ ಇನ್ನೂ ಹೆಚ್ಚಿನ ಅವ್ರಿಗೆ ಆರೈಕೆ ನೀಡುವಂಥ ಅವಶ್ಯಕತೆ ಇದ್ದಾಗ ಅವ್ರಿಗೆ ಬೇರೆ ಆಸ್ಪತ್ರೆಗಳಿಗೆ ಅವಾಗ ನಾವು ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಶಿಫ್ಟ್ ಮಾಡುವಂಥದ್ದು ಕೂಡ ಮಾಡ್ತೀವಿ. ಅದರಿಂದ ಇದು ಬಹಳ ಒಂದು ಅತ್ಯಂತ ಒಂದು ಜನಸ್ನೇಹಿ ಆದಂಥ ಒಂದು ಕಾರ್ಯಕ್ರಮ ಆರೋಗ್ಯ ಸೇತು. ಈ 81 ಗಾಡಿಗಳಲ್ಲಿ ಇವತ್ತು ಸುಮಾರು 41 ಈ ವಾಹನಗಳು ಉತ್ತರ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಮತ್ತು ನಮ್ಮ ಬೆಳಗಾವಿ ಈ ಒಂದು ಡಿವಿಷನ್ಗೆ ಇದರಲ್ಲಿ 20 ವಾಹನಗಳನ್ನು ನಾವು ಈಗ ನಿಗದಿ ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ತಮ್ಮ ಒಂದು ಏನು ಅಮೃತ ಹಸ್ತದಿಂದ ಇದು ಇವತ್ತು ನಾವು ಚಾಲನೆ ನೀಡ್ತಾ ಇದ್ದೇವೆ. ಸುಮಾರು ಇದಕ್ಕೆ ಈ ವಾಹನಗೆ ಪ್ರತಿ ತಿಂಗಳು ಸುಮಾರು 1,68,000 ಪ್ರತಿ ವಾಹನಕ್ಕೆ ನಾವು ಖರ್ಚು ಮಾಡುವಂಥದ್ದು ಕಾಂಟ್ರಾಕ್ಟ್ ಮೇಲೆ ತಗೊಂಡಿದ್ದನ್ನು ನಡೆಸ್ತೀವಿ. ಆದ್ದರಿಂದ ಇವತ್ತು ಈ ಚಾಲನೆ ನೀಡುವ ಮುಖಾಂತರ ಯಾರಿಗೆ ನಮ್ಮ ಆರೋಗ್ಯ ಸೇವೆಯಿಂದ ಹತ್ತಿರದಕ್ಕೆ ತಗೊಂಡು ಹೋಗೋದಕ್ಕೆ ಆಗದೇ ಇರತಕ್ಕಂಥ ಗ್ರಾಮಗಳಿಗೆ ಊರುಗಳಿಗೆ ಇವತ್ತು ಈ ಒಂದು ವಾಹನಗಳ ಫ್ಲಾಗ್ ಆಫ್ ಅನ್ನ ತಮ್ಮ ಅಮೃತದಿಂದ ಆಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.